ಆತ್ಮೀಯ H16 ನ್ಯೂಸ್ ಅರ್ಧೀಸಿದ ನಮಗೆ ಸ್ವಾಗತ. ನಾನು ನಿಮ್ಮವ್ವ MI ಅಥವಾ ಮಲ್ಲಪ್ಪ ಜೋತವರ. ಆದ್ಮೇಲೆ ಈಗ ನಿಮಗೆ ಗೊತ್ತದ ಗೋಕಾಕ್ ಮತ್ತು ಅರವಾಯಿ ಕ್ಷೇತ್ರದ ಮೇಲೆ ಒಂದಿಷ್ಟು ಹಿಂದೆ ನ್ಯೂಸ್ ಮಾಡಿದ್ದೀವಿ. ಪವನ್ ಕತ್ತಿ ಅದರ ಜೊತೆಗೆ ವಿವೇಕರಾವ್ ಪಾಟೀಲ್ ಈ ಒಂದು ಅರವಾಯಿ ಕ್ಷೇತ್ರದಲ್ಲೇ ಮೂಡಲಿ ಕ್ಷೇತ್ರದಲ್ಲೇ ಹೆಚ್ಚು ಅಡ್ಡಾಡ್ತಾ ಇದ್ದಾರೆ, ಜನರಿಗೆ ಭೇಟಿ ಆಗ್ತಾ ಇದ್ದಾರೆ, ಅಲ್ಲಿ ಲೀಡರ್ಗಳಿಗೆ ಭೇಟಿ ಆಗ್ತಾ ಇದ್ದಾರೆ, ಏನೋ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ವಿ ನಾನು ನಿಮಗೆ. ಅದು ಇವತ್ತು ನಿಜ ಆಗ್ತಾ ನಡೆದದ. ಅದೇ ಕಾಲಕ್ಕೆ ಗೋಕಾಕದಲ್ಲಿ ವಿಶೇಷವಾಗಿ ನಮ್ಮ ಡಾಕ್ಟರ್ ಮಹಂತೇಶ್ ಕಡಾಡಿಯವರು ಗುಪ್ತ ಮೀಟಿಂಗ್ ನಡೆಸಿದರು ಅಂತ ಸುದ್ದಿಗಳು ಹಾಕಿದ್ವಿ. ಅದು ಇವತ್ತು ನಿಧಾನಕ್ಕೆ ಗುಪ್ತ ಹೊರಗೆ ಬರಲಿಕ್ಕತ್ತದ. ಎರಡು ಕಡೆ ಜನ ಇವ್ರಿಗೆ ಬಂದು ಕೇಳಲಿಕ್ಕಿದ್ದಾರೆ, ನಾಯಕರು ಬಂದು ಕೇಳ್ತಾರೆ. ನಾಯಕರು ಅಂದ್ರೆ ಅಲ್ಲಿ ಓಣಿ ಲೀಡರ್ ಇರ್ಬೋದು, ಮತ್ತಾರು ಇರ್ಬೋದು, ಅವ್ರು ಬಂದು ಭೇಟಿ ಆಗ್ತಾ ಇದ್ದಾರೆ ಸುದ್ದಿಗಳಿದ್ದಾವೆ. ಅದು ಎಷ್ಟು ಕರೆ ಎರಡು ಸುಳ್ಳು ಅವಾಗ ಪರೀಕ್ಷೆ ಮಾಡಬೇಕಾಗಿದ್ದದು ಅವ್ರಿಗೆ ಬಿಟ್ಟಂಥದ್ದು. ಬಟ್ ಸುದ್ದಿಗಳು ಮಾತ್ರ ಇದ್ದಾವೆ. ನಾವು ಸುದ್ದಿ ಸೂರಪ್ಪಗಳಷ್ಟ. ಅದು ಸತ್ಯ ಸುಳ್ಳು ನಮ್ಮ ಗೋಕಾಕದ ರಮೇಶ್ ಜಾರಕಿಹೊಳಿ ಅವ್ರದ್ದೇ ಅಂತ ಒಂದು ಬಲಾಢ್ಯವಾದ ಏನಪ್ಪ ಅಂದ್ರೆ ಸ್ಪೈಸ್ ಅಂದ್ರೆ ಸ್ಪಾಯಿಗಳಂತೀವಲ್ಲ ನಾವು, ಅವ್ರದ್ದು ಅದ. ಅದೇ ಕಾಲ ಬಾಲಚಂದ್ರ ಜಾರಕಿಹೊಳಿ ಅವ್ರದ್ದು ಅದ, ಅನೇಕರು ಅವರು ಬಗ್ಗೆ ಇದ್ದಾರೆ. ಅವರು ಅದು ಕನ್ಫರ್ಮ್ ಮಾಡ್ಕೋಬೇಕಾದಷ್ಟೇ. ಆದರೆ ಜನರಿಗೆ ತಿಳಿಸ್ಬೇಕಾಗಿ ನಮ್ಗೆ ಏನು ನಡೆದಪ್ಪ ಈ ಭಾಗದಲ್ಲೇ. ಆಲ್ರೆಡಿ ಸತೀಶ್ ಅವರಂತೂ ಸ್ಪಷ್ಟವಾಗಿ, ಬಾಲಚಂದ್ರ ಅವರು ಸ್ಪಷ್ಟ ಬರಲಿ, ಅವರು ಬಂದು ನಮ್ಮ ಕ್ಷೇತ್ರಕ್ಕೆ ಅಂತ ಹೇಳಿದರು. ಆ ಪ್ರಕಾರ ಇವತ್ತು ರಮೇಶ್ ಕತ್ತಿ ಅವರ ಸಹೋದರ ಮಗ ಇರ್ಬೋದು ಮೋಸ್ಟ್ಲಿ ಪವನ್ ಕತ್ತಿ, ಮತ್ತು ಜೊತೆಗೆ ವಿವೇಕರಾವ್ ಪಾಟೀಲ್ ಅವರು ಇವತ್ತು ಈ ಭಾಗದಲ್ಲಿ ಓಡಾಡ್ತಾ ಇದ್ದಾರೆ. ಮೊದಲದಾಗಿ ಬಾಲಚಂದ್ರ ಅವರು ನಿಜವಾಗಿಯೂ ಅವರೊಬ್ಬ ಏನಪ್ಪ ಅಂದ್ರೆ ಆ ಭಾಗದ ನಾಯಕರಾಗಿ ಹೊರಹೊಮ್ಮಿದ್ದಾರೆ ಅನ್ನೋದಕ್ಕೆ ಅವ್ರ ಮೇಲಿನ ಆಯ್ಕೆ ಆಗೋದು ಸಾಕ್ಷಿ ಅದ. ಎಂಥ ನಿಮಗೆ ಗೊತ್ತದ, ಈಗಾಗಲೇ ನಮ್ಮ ಗಡಾದವರು, ಭೀಮಶಿ ಗಡಾದವರು ಒಳ್ಳೆ ಹೋರಾಟಗಾರರು, ಅವ್ರ ಮೇಲೆ ಆರೋಪ ಮಾಡೋರಿದ್ದಾರೆ, ವಿರೋಧಿಗಳು. ಆ ಮಾತು ಬೇರೆ. ಅವ್ರ ಕಡೆಯಿಂದ ಸಾಧ್ಯ ಆಗಿರಲಿಲ್ಲ, ಅನೇಕ ಹಿಂದೆ ಬಂದು ಹೋಗಿದ್ರು. ವಿವೇಕರಾವ್ ಪಾಟೀಲ್ ಹಿಂದೆ ಆಗಿಲ್ಲ ಇವ್ರ ಕಡೆಯಿಂದನೂ, ಆ ಮಾತು ಬೇರೆ. ಬಟ್ ಇದು ಒಂದೇ ರೀತಿ ಕಾಲು ಇರಲಿಕ್ಕೆ ಸಾಧ್ಯ ಇಲ್ಲ, ಬದಲಾವಣೆ ಆಗುವ ಸಹಜದ. ಆದರೆ ಇವ್ರು ಮಾತ್ರ ಬಾಲಚಂದ್ರ ಜಾರಕಿಹೊಳಿ ಇನ್ನೂ ಈ ಒಂದು ಕ್ಷೇತ್ರದಲ್ಲಿ, ಮೂಡಲಿ ಕ್ಷೇತ್ರದಲ್ಲಿ ತಮ್ಮ ಹಿಡಿತವನ್ನು ಸಾಧಿಸುವಲ್ಲೇ ಯಶಸ್ವಿ ಇದ್ದಾರೆ ಇಲ್ಲಿವರೆಗೆ ಅಂತೇಳಿ ಕೇಳಿ ಬರ್ತಾಯಿದ್ರು. ಬಟ್ ಈಗ ಏನಾಗ್ಯದಪ್ಪ ಅಂತ ಹೊಸ ಡೆವಲಪ್ಮೆಂಟು, ಈ ನಮ್ಮ ರಮೇಶ್ ಕತ್ತಿ ಅವ್ರ ಫ್ಯಾಕ್ಟ್ರಿ ಅದ, ನಿಮ್ಗೆ ಗೊತ್ತದ, ಬೆಳದ ಬಾಗೇವಾಡಿ. ಆ ಫ್ಯಾಕ್ಟ್ರಿಗೆ ಆ ಭಾಗದ ಅಲ್ಲಲ್ಲಿ ನಾಯಕರು, ಹಳ್ಳಿಯ ನಾಯಕರು, ಮತ್ತೆ ಕುರುಬ ಸಮುದಾಯದ ನಾಯಕರಾಗಿರ್ಬೋದು, ಲಿಂಗಾಯತ ಸಮುದಾಯದ ನಾಯಕರಾಗಿರ್ಬೋದು, ಉಪ್ಪಾರ ಸಮುದಾಯದ ನಾಯಕರಾಗಿರ್ಬೋದು, ಅವ್ರು ಹೋಗಿ ಭೇಟಿಯಾಗಿ ಬರ್ತಾಯಿದ್ರು. ದೊಡ್ಡ ರೂಮರ್ಸ್ ಹಬ್ಬಿಟ್ಟಿದ್ರು ಇವತ್ತು. ಯಾಕಪ್ಪ ಇಲ್ಲಿ ಆ್ಯಂಟಿ ಇನ್ಕಂಬನ್ಸಿ ಆಗಿದಾನ, ಏನು ತಪ್ಪು ಮಾಡಿದ್ರು ಬಾಲಚಂದ್ರ ಜಾರಕಿಹೊಳಿ ಅವರು? ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಶುಗರ್ ಫ್ಯಾಕ್ಟ್ರಿ ನಡೆಸ್ಕೊಳ್ತಾ ಇದ್ದಾರೆ. ಆರೋಪ ಇರ್ಬೋದು, ಸಾಕಷ್ಟು ಆರೋಪ ಮಾಡೋದಂತೆ ಆರೋಪ ಮಾಡೇ ಮಾಡ್ತಾರೆ. ಆದರೆ ಇವತ್ತು ಜನ ಅವ್ರು ಆರೋಪ ಮಾಡೋದು ನಂಬಲಿಕ್ಕಿದ್ದಾರೇನು? ಇದು ಒಂದು ದೊಡ್ಡ ಪ್ರಶ್ನೆ ಅದ. ಇರ್ಬೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದ್ರೆ ಹೇಳಿದೆ ನಿಮಗೆ, ಯಾವಾಗಲೂ ಎವ್ರಿಡೇ ಇಸ್ ನಾಟ್ ಎ ಸಂಡೇ. ಪ್ರತಿದಿನ ಸಂಡೇ ಅಲ್ಲ, ವಾರಕ್ಕೊಮ್ಮೆ ಬಂದು ಹೋಗುವಂಥದ್ದು. ಇದು ಈ ಹಿನ್ನೆಲೆಯಲ್ಲಿ ಜನರ ಮನೋಸ್ಥಿತಿ ಮತ್ತೆ ಬದಲಾಗ್ತಾ ಇರ್ತದೆ. ಹೊಸ ಯುವಕರು ಬರ್ತಾ ಇದ್ದಾರೆ ಇವತ್ತು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯುವ ಜನಾಂಗನೂ ವಿಚಾರ ಮಾಡ್ತದೆ ಇವತ್ತು. ಯಾಕಂದ್ರೆ ಅವ್ರಿಗೆ ಉದ್ಯೋಗ ಇಲ್ಲ, ಮತ್ತೇನಿಲ್ಲ. ಸುಮ್ಮನೆ ಇಲೆಕ್ಷನ್ದಾಗ ಒಂದು 500,000 ಅಂತ ಕೊಡ್ತಾರೆ, ಓಡಾಡಿಸ್ತಾರೆ, ನಂತರ ಕೈ ಬಿಡ್ತಾರೆ ಅನ್ನೋದು ಯುವ ಸಮುದಾಯದಲ್ಲಿ ಮೂಡಿದೆ ಇವತ್ತು. ಎಲ್ಲ ಕಡೆ ಅಷ್ಟೇ, ಇದು ಒಂದಲ್ಲ, ಆಲ್ ಓವರ್ ಇಂಡಿಯಾ, ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಬೆಳಗಾವಿ ಡಿಸ್ಟ್ರಿಕ್ಟ್, ಇಡೀ ಬೆಳಗಾವಿ ಡಿಸ್ಟ್ರಿಕ್ಟ್ ಇದಾಗಿದೆ. ಎಲೆಕ್ಷನ್ ಬಂದು ಕೂಡ ಕರೀತಾರೆ, ಮಾತಾಡಿಸ್ತಾರೆ, ಚಂದಂಗೆ ಏನು ಊಟ ತಿನ್ಸಾರ, ರೊಕ್ಕ ಕೊಡ್ತಾರೆ, ಓಡಾಡಿ ಪ್ರಚಾರ ಮಾಡ್ತೀವಿ. ಎಲೆಕ್ಷನ್ ಮುಂದೆ ನೀ ಯಾರು ನಾ ಯಾರು, ಈ ಪ್ರಸಂಗ ಇರುವುದರಿಂದಾಗಿ ಭಾಳಷ್ಟು ಜನ ನಿರಾಶೆ ಆಗಿದ್ದಾರೆ. ಆ ಭಾಗದಲ್ಲಿ ಆಗಿರ್ಬೇಕಿಲ್ಲ ಅಂತಲ್ಲ. ಹೀಗಾಗಿ ಅವರು ಹೊಸ ಒಬ್ಬ ನಾಯಕರು. ಇವತ್ತು ನಮಗೂ ಏನಾಗ್ಯದಪ್ಪ, ನಮ್ಮ ಮತದಾರರಿಗೆ ಯಾರು ಕೊಡ್ತಾರೋ, ಹೆಲ್ಪ್ ಮಾಡ್ತಾರೋ ಅನ್ನೋ ಜೊತೆಗೆ ಈ ಗ್ಯಾರಂಟಿ ಒಂದು ಹೊಸದು ಹಾಕಿಬಿಟ್ಟಾರೆ ಈಗ ಈ ಕಾಂಗ್ರೆಸ್ ಸರ್ಕಾರದವರು. ಆ ಗ್ಯಾರಂಟಿ ಇನ್ನಷ್ಟು ಹೆಚ್ಚು ಕೊಡ್ಬೋದಾ ಅನ್ನೋ ಜೊತೆಗೆ ಮತ್ತೆ ಗಂಟು ಕೊಡ್ಬೋದು ಅನ್ನೋಂಥದ್ದು ನಮ್ಮ ಮತದಾರರಲ್ಲೂ ಅದು ಇಲ್ಲ ಅಂತ ಅನ್ಲಿಕ್ಕೆ ಆಗೋದಿಲ್ಲ. ಭಾಳ ಜನ ಮತದಾರ ಅದನ್ನ ಕೇಳ್ತಾರೆ, ನಾವು ಬಂದು ನಮಗೆ ಇರಲಿ ಲಾಭ ಅಂತೇಳಿ. ಹೀಗಾಗಿ ಅದು ಏನಿರಲಿ, ಬಟ್ ವಸ್ತುಸ್ಥಿತಿ ಇಡೀ ದೇಶದ್ದು ಮತ್ತು ರಾಜ್ಯದ್ದು, ನಮ್ಮ ಜಿಲ್ಲೆ ದೇಶ ಬಿಟ್ಟಿಲ್ಲ, ಆ ಮಾತು ಬೇರೆ. ಈಗ ಆ ಭಾಗದಲ್ಲೇ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರಿಂದ ಜನ ದೂರ ಸೇರ್ತಾ ಇದ್ದಾರೆ. ಈ ನಾಯಕರು ಇರ್ತಾರಲ್ಲಿ, ಈ ನಾಯಕರು ಅಲ್ಲೇ ವಾರ್ಡ್ ವೈಸು ಮತ್ತೇನು ವೈಸು ಇರ್ತಾರಲ್ಲ, ಇವರು ಭಾಳ ಪ್ರಮುಖರು. ಯಾಕಂದ್ರೆ ಓಟ್ ಹಾಕ್ಸೋರು ಇವರು ಭಾಳ ಪ್ರಮುಖ ಪಾತ್ರ ವಹಿಸ್ತಾ ಇರ್ತಾರೆ. ಇಂಥವರೆಲ್ಲರೂ ಹೋಗಿ ನಮ್ಮ ರಮೇಶ್ ಕತ್ತಿ ಅವರ ಫ್ಯಾಕ್ಟ್ರಿಗೆ ಭೇಟಿ ಆಗ್ತಾ ಇದ್ದರು ಅನ್ನೋದ
ಅತ್ಯಂತ ಖಚಿತ ಮೂಲಗಳ ಸುದ್ದಿಗಳು ಬರ್ತಾ ಇದ್ದಾವೆ. ಅವ್ರು ಯಾರು ಏನು ನಮಗೂ ಗೊತ್ತಿಲ್ಲ, ಜನ ಮಾತಾಡೋದು ಮಾತ್ರ ಮಾತಾಡ್ತೀವಿ ನಾವು. ಜನ ಹಿಂಗೆ ಭೇಟಿ ಆಗ್ತಾ ಇದ್ದಾರೆ, ನೀವು ಬರ್ರಿ ನಮ್ಮ ಕ್ಷೇತ್ರಕ್ಕೆ ಕರಿತಾ ಇದ್ದಾರೆ ಸಹಿತ ಹಿಂಗೆ ಮಾತಾಡ್ತಾ ಇದ್ದಾರೆ. ಅದರಲ್ಲೂ ವಿವೇಕರಾವ್ ಪಾಟೀಲ್ ಬಗ್ಗೆ ವಿಶೇಷವಾಗಿ ಮುತುವರ್ಜಿ ಸ್ಟ್ರಾಂಗ್ ಇದ್ದಾರಪ್ಪ ಅಂತೇಳಿ. ಅದೇ ಕಾರಣ ಪವನ್ ಕತ್ತಿ ಅವರಿಂದ ಅವರ ರಮೇಶ್ ಕತ್ತಿ ಅವರಿದ್ದಾರೆ, ಅವ್ರ ಕುಟುಂಬದವರಿದ್ದಾರೆ ಅನ್ನೋದು ಅವ್ರಿಗೂ ಧೈರ್ಯ ಇದೆ. ಹೀಗಾಗಿ ಅವರ ಇಬ್ಬರು ಯಾಕಂದ್ರೆ ಕ್ಷೇತ್ರ ದೊಡ್ಡದದ ಅರಮನೆ ಕ್ಷೇತ್ರ, ಅದಕ್ಕಾಗಿ ಒಂದಿಷ್ಟು ದುಡ್ಡಿದ್ದವರು ಓಡಾಡೋರು ಬೇಕಾದ್ರೆ ಆ ರೀತಿ ನಿಲ್ಲೋದು. ಈ ಭಾಗದ ಗೋಕಾಕ್ ಭಾಗದಲ್ಲೂ ಏನಾಗಿಬಿಟ್ಟದಪ್ಪ ಅಂತಂದ್ರೆ ಇವತ್ತು ನಮ್ಮ ಡಾಕ್ಟರ್ ಕಡಾಡಿ ಅವರು ಸಹಿತ ಈ ಸಲ ಏನಾದರೂ ಒಟ್ಟು ಪ್ರಯತ್ನ ಮಾಡಬೇಕು, ನಿಲ್ಲಬೇಕು. ಕಾಂಗ್ರೆಸ್ ಅವ್ರು ಟಿಕೆಟ್ ಕೊಟ್ಟರೆ ಭಾಳ ಚಲೋ ಆಯಿತು. ಏನಪ್ಪ ನಾವು ಸ್ವತಂತ್ರ ನಿಲ್ಲಬೇಕು ಅಥವಾ ಒಂದು ಯಾವುದೋ JDS ಟಿಕೆಟ್ ತೊಗೊಂಡಾದ್ರೂ ನಾವು ಫೈಟ್ ಮಾಡ್ಬೇಕಂತೇಳಿ ಕನ್ಫರ್ಮ್ ಆಗಿ ನಿರ್ಧಾರಕ್ಕೆ ಬಂದಿದ್ದಾರೆ. ಅದಕ್ಕೆ ಎಲ್ಲ ಕಡೆ ಅವ್ರು ತಮ್ಮ ಜನರು ಬಿಟ್ಕೊಂಡು ನಿಧಾನಕ್ಕೆ ಹೆಚ್ಚು ಪ್ರಚಾರ ಮಾಡಲಾರದ ಹೊರಗೆ ಗೊತ್ತಾಗಲಾರ್ದು. ಇಲ್ಲೊಂದು ಏನೈತಿ ಅಂದ್ರೆ ರೀ, ಇಲ್ಲಿ ನಾಯಕರ ಬಗ್ಗೆ ನಾವು ಒಂದಿಷ್ಟು ಮಾತಾಡಿ ಕೇಳಿದಾಗ ಯಾಕೆ ಓಪನ್ ಆಗಿ ಯಾಕೆ ವಿರೋಧ ಮಾಡೋದಿಲ್ಲ ಅಂತ ಕೇಳಿದಾಗ ಇಲ್ಲರಿ ಓಪನ್ ಆಗಿ ವಿರೋಧ ಮಾಡಿ ನಮ್ಮ ಎದುರಾಳಿಗಳು ಭಾಳ ಬಲಿಷ್ಠ ಅದಾರ, ಅವ್ರನ್ನ ಪರ್ಚೇಸ್ ಮಾಡಿದಾಗ ಮಾಡ್ತಾರೆ ಅಂತ ಅವ್ರ ಆರೋಪ ಎಲ್ಲರದು. ಹೀಗಾಗಿ ಇವತ್ತು ಆ ಭಯದಿಂದಾಗೆ ಭಾಳಷ್ಟು ನಮ್ಮ ಕಡಾಡಿಯವರಾಗಿರ್ಬೋದು, ನಮ್ಮ ಅಶೋಕ್ ಪೂಜಾರಿ ಅವರು ತಮ್ಮ ಕೆಲಸ ನಡೆಸಿದಾರ ಸುದ್ದಿಗಳು ಕೇಳಿ ಬರ್ತಾ ಇದ್ದಾವೆ. ಅಶೋಕ್ ಪೂಜಾರಿ ಅವರು ಸಹಿತ ನಿಂತಿಲ್ಲ, ನಾನು ಈ ಸಲ ಒಂದು ಕೈ ನೋಡಬೇಕು ಅನ್ನುವಂಥ ವಿಚಾರದಲ್ಲಿ ಇದ್ದಾರೆ. ಅದರ ಎಷ್ಟು ಮಟ್ಟಿಗೆ ಆ ಸಮಯದಲ್ಲಿ ಆಗ್ತದೆ ಗೊತ್ತಿಲ್ಲ. ಬಟ್ ಭಾಳಷ್ಟು ಏನಪ್ಪ ಜನ ಏನು ಮಾತಾಡ್ಕೊಳ್ತಾ ಇದ್ದಾರೆ, ಈ ಡಾಕ್ಟರ್ ಮಹಂತೇಶ್ ನಮ್ಮ ಕಡಾಡಿಯವರು ಹೆಚ್ಚಿಗೆ ಜನರ ಸಂಪರ್ಕ ಮತ್ತು ಜನರ ಸಮಸ್ಯೆಗಳಿಗೆ ಹೆಚ್ಚು ಸ್ಪಂದಿಸ್ತಾ ಇದ್ದಾರೆ ಅಂತ ಸುದ್ದಿಗಳಿದ್ದಾವೆ. ಅದರಂಥ ಅಶೋಕ್ ಪೂಜಾರಿ ಸ್ಪಂದಿಸ್ತಾ ಇಲ್ಲ ಅಂತಲ್ಲ, ಅವರೂ ಹೋಗ್ತಾ ಇದ್ದಾರೆ, ಭೇಟಿ ಆಗ್ತಾ ಇದ್ದಾರೆ. ಬಟ್ ಹಿಂಗೆ ಜನ ಮಾತಾಡೋದಪ್ಪ ಇದು ನಮ್ದು ಅಂತೀಯಲ್ಲ ಆಯಿತು. ಪೂಜಾರಿಗೂ ಅದ ಒಳಗೆ ನಾನು ಎಲೆಕ್ಷನ್ ಇರಬೇಕು, ಒಮ್ಮೆ ಆದರೂ ಶಾಸಕ ಆಗಬೇಕು ಅನ್ನೋದು ಪ್ರಬಲವಾದ ಆಸಕ್ತಿ ಆಸೆ ಅದ. ಆ ಆಸೆ ಈಡೇರ್ತದನ ಈ ಸಲ ಅನ್ನುವಂಥದ್ದು ಪ್ರಶ್ನೆ ಅದ. ಯಾಕಂದ್ರೆ ಈಗ ಏನಿದ್ರು ರಮೇಶ್ ಜಾರಕಿಹೊಳಿ ಅವ್ರ ಓಟ್ ಅವ್ರು ಆ್ಯಸ್ ಇಟ್ ಈಸ್ ಅವ್ರು ಎಷ್ಟು ಅವ್ರು ಬಂದೇ ಬರ್ತಾವಂತಂದು ಅವ್ರು ಕನ್ಫರ್ಮ್ ಅದ. ಅದರಲ್ಲೂ ಅವ್ರ ಸಮುದಾಯದ ಓಟ್ ಅಂತ ನಿಶ್ಚಿತ ಬರ್ತಾವಂತ ಕನ್ಫರ್ಮೇಷನ್ ಅದ. ಇನ್ನೇನಿದ್ರು ಇಲ್ಲಿ ಲಿಂಗಾಯತ ಸಮುದಾಯ ಇದ್ದಿದ್ದ, ಲಿಂಗಾಯತ ಸಮುದಾಯ ಒಳಗೆ ಹೋಗ್ಬೋದು ಅನ್ನೋಂಥ ಆತಂಕಗಳು ಇದ್ದಾವೆ. ಒಂದಿಷ್ಟು ಅಶೋಕ್ ಪೂಜಾರಿ ಅವರಿಗೆ, ಒಂದಿಷ್ಟು ಇವರಿಗೆ. ಯಾಕಂದರೆ ಇವ್ರು ನಿಲ್ಲವ್ರನ್ನ ಈ ಸಲ ಅಂತ ಅನಿಸದ. ಕಡಾಡಿಯವರು, ಅಶೋಕ್ ಪೂಜಾರಿ ಅವರು ಪ್ಲಸ್ ನಮ್ಮ ರಮೇಶ್ ಜಾರಕಿಹೊಳಿ ಅವರು. ಇದರಲ್ಲೇ ಹಿಂಗಿರೋದ್ರಿಂದ ಸ್ವಲ್ಪ ರಮೇಶ್ ಜಾರಕಿಹೊಳಿ ಅವರ ಬಲ ಹೆಚ್ಚಾಗ್ತದೆ. ಯಾಕಂದ್ರೆ ಲಾಸ್ಟ್ ಟೈಮ್ ಒಬ್ಬ ಅಭ್ಯರ್ಥಿ ಮಾಡಿದ್ರು ಸಹಿತ ಗೆದ್ದಿದ್ರು ಅವರು. ಈ ಸಲ ಇವ್ರು ಒಡಕಾಗ್ತಂದ್ರೆ ನಿಶ್ಚಿತವಾಗಿ ಅವ್ರು ಹೆಲ್ಪ್ ಆಗ್ತದೆ ಅಂತೇಳಿ. ಬಟ್ ಅದೇನೂ ಇರಲಿ, ಇವರು ತಮ್ಮ ಒಂದು ದಾರಿಯಲ್ಲಿ ನಮ್ಮ ಅಶೋಕ್ ಪೂಜಾರಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ನಮ್ಮ ಮಹಂತೇಶ್ ಕಡಾಡಿ ಅವರಿಗೆ ಸ್ವಲ್ಪ ಜನಸಂಪರ್ಕ ಹೆಚ್ಚು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ತಮ್ಮ ಹಿಂದಿನಗಿಂತ ಹೆಚ್ಚಿನ ಓಟ್ಗಳು ತೊಗೊಳ್ಬೇಕು ಅನ್ನುವಂಥದ್ದು. ಬಟ್ ಆ ಸಂದರ್ಭದಲ್ಲಿ ಎಷ್ಟು ಮಟ್ಟಿಗೆ ಜನರಿಗೆ ಮುಟ್ತಾರೋ ಗೊತ್ತಿಲ್ಲ. ಬಟ್ ಅರಮನೆ ಕ್ಷೇತ್ರದಲ್ಲಿ ಮಾತ್ರ ಭಾಳಷ್ಟು ಜೋರಾಗಿ ವಿವೇಕರಾವ್ ಪಾಟೀಲರು ಮತ್ತು ಪವನ್ ಕತ್ತಿ ಅವರು ಓಡಾಡೋದಷ್ಟಲ್ಲ, ಅವ್ರು ಹೋಗಿ ಭೇಟಿಯಾಗಿ ಇವತ್ತು ಜನನೂ ಬರ್ತಾ ಇದ್ದಾರೆ ಅನ್ನುವಂಥ ಸುದ್ದಿಗಳು, ಪ್ರಬಲವಾದ ಖಚಿತ ಸುದ್ದಿಗಳು ಬರೋದರಿಂದಾಗೆ ನಿಶ್ಚಿತವಾಗಿ ಒಂದು ಪ್ರಬಲ ಫೈಟ್ ಈ ಒಂದು ಅರಮನೆ ಕ್ಷೇತ್ರದಲ್ಲಿ ಆಗ್ತದೆ ಅನ್ನುವಂಥದ್ದು ಜನಸಾಮಾನ್ಯರ ಮಾತು. ಇನ್ನು ಅದೇ ಕಾಲಕ್ಕೆ ಗೋಕಾಕದಲ್ಲೂ ಸಹಿತ ಇವರು ಮೋಸ್ಟ್ಲಿ ಹೆಚ್ಚಿಗೆ ಮಹಂತೇಶ್ ಕಡಾಡಿ ಅವರು ಮತ್ತು ಅಶೋಕ್ ಪೂಜಾರಿ ಅವರು ಲಾಸ್ಟ್ ಟೈಮ್ ಆದಂಗೆ ಒಂದಾದ್ರೆ ಒಂದಿಷ್ಟು ಕೆಲವು ಹೋಪ್ಸ್ ಹೆಚ್ಚಾಗ್ತಾವೆ. ಎಲ್ಲಾದರೂ ಒಂದು ಸಮಬಲದ ಫೈಟ್ ಆಗ್ಬೋದು ಅನ್ನುವಂಥದ್ದು ಅದ. ಇದರಲ್ಲಿ ಯಾರು ನಂಬ್ತಾರೋ ಗೊತ್ತಿಲ್ಲ. ಬಟ್ ಇದು ಇವತ್ತಿನ ಡೆವಲಪ್ಮೆಂಟ್ಗಳು ಗೋಕಾಕ್ ಮತ್ತು ಅರಮನೆ ಕ್ಷೇತ್ರದಲ್ಲಿ ನಡೆಸ್ತಿರುವಂಥ ಘಟನೆಗಳು. ಇನ್ನು ಇವು ಗೆಲುವು ಸೋಲು ಬೇರೆ ವಿಷಯ, ಆ ಎಲೆಕ್ಷನ್ಸ್ ಅಂದ್ರೆ ಮತ್ತೆ ಮಾತಾಡೋಣ. ಬಟ್ ಈಗ ಮಾತ್ರ ಇದು ನಡೆದದ ಅನ್ನುವಂಥದ್ದು ಮತ್ತೊಂದಿಷ್ಟು ಈ ಕಾವು ಏರ್ತಾ ಇದೆ ಚುನಾವಣೆ. ಈಗ 2028 ಅನ್ನೋದು ಈಗ ಒಂದು ಸ್ವಲ್ಪ ನಿಶ್ಚಿತ ಆಗಲಿಕ್ಕೆ. ಅದರಲ್ಲೂ ಈ ಮುಂಬರುವ ಪಂಚಾಯತ್ ಎಲೆಕ್ಷನ್ಗಳು, ತಾಲೂಕು ಪಂಚಾಯತು, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಗಳು ಸಹಿತ ಮುಂದೆ ಯಾರಾಗ್ಬೋದು, ಏನಾಗ್ಬೋದು ಅನ್ನೋದನ್ನು ಒಂದಿಷ್ಟು ದಿಕ್ಸೂಚಿ ಆಗ್ಬೋದು ಅನ್ನುವಂಥ ಮಾತನ್ನು ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಾರ್ದು. S60 ನ್ಯೂಸ್ ಅರ್ಥ ಸತ್ಯಕ್ಕೆ ವಂದನೆಗಳು.